ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ವಾಯಲಿಕಾವಲ್ನ ಮಹಾಲಕ್ಷ್ಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಾಗೆ ಯಾರು ಹಂತಕ ಅನ್ನೋದು ಕ್ವಶನ್ ಮಾರ್ಕ್ ಆಗಿತ್ತು. ಆದರೆ ಈಗ ಆ ಹಂತಕ ಯಾರಿರಬಹುದು, ಜೊತೆಗೆ ಆತ ಏನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಂಜನ್ ಮುಕ್ತಿ ರಾಯ್ ಏನಿದ್ದಾನೆ, ಆತ ಒಡಿಶಾದಲ್ಲಿ ತನ್ನ ಊರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆ ಮಾಡ್ಕೊಂಡಿರೋದು ಮಾತ್ರ ಅಲ್ಲ, ಒಂದು ಡೆತ್ ನೋಟನ್ನು ಬರೆದಿದ್ದಾನೆ. ಈ ಡೆತ್ ನೋಟ್ನಲ್ಲಿ ಏನಿದೆ, ಭಾಳ ಸ್ಫೋಟಕ ವಿಚಾರಗಳನ್ನ, ಅಚ್ಚರಿ ಅನಿಸುವ ವಿಚಾರಗಳನ್ನ ಆತ ಮೆನ್ಷನ್ ಮಾಡಿದ್ದಾನೆ. ಸೊ ಅದನ್ನು ಹೇಳ್ತೀವಿ, ಕೊನೆ ತನಕ ಈ ವಿಡಿಯೋನ ನೋಡಿ. ಸೊ ಆರಂಭದಲ್ಲಿ ಈ ಕೇಸ್ ಯಾವಾಗ ಶುರುವಾಯಿತು, ಆರಂಭದಲ್ಲಿ ಪತಿಯ ಮೇಲೆ ಅನುಮಾನ ಇತ್ತು, ಪತಿ ಏನಾದರೂ ಮಾಡಿರ್ಬೋದಾ ಅಂತ. ಆದರೆ ಪತಿ ಅಲ್ಲ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ಆರಂಭದಲ್ಲೇ ಗೊತ್ತಾಗುತ್ತೆ. ಅದಾದಮೇಲೆ ಈ ಸಲೂನ್ನ ಹುಡುಗ ಇದ್ನಲ್ಲ ಅಶ್ರಫ್, ಆತನ ಮೇಲೆ ಅನುಮಾನ ಇತ್ತು, ಅಶ್ರಫ್ ಏನಾದರೂ ಈ ಒಂದು ಕೊಲೆಯನ್ನು ಮಾಡಿರ್ಬೋದಾ. ಯಾಕಂದರೆ ಸುತ್ತಮುತ್ತ ಇರುವಂಥವ್ರು ಎಲ್ಲರೂ ಹೇಳುವಂಥ ಪ್ರಕಾರ ಈ ಸಲೂನ್ ಹುಡುಗ ಅಶ್ರಫ್ ಜೊತೆಗೆ ಈತ ಭಾಳ ಕ್ಲೋಸ್ ಆಗಿದ್ಲು ಈಕೆ ಅಂತ. ಹಾಗಾಗಿ ಆಗಾಗ ಪಿಕಪ್ ಮಾಡ್ತಾ ಇದ್ದ, ಡ್ರಾಪ್ ಮಾಡ್ತಾ ಇದ್ದ ಅಂತ ಅಲ್ಲಿ ಅಕ್ಕಪಕ್ಕದ ಈ ಕಿರಾಣಿ ಅಂಗಡಿಯವರು ಕೂಡ ಹೇಳ್ತಾ ಇದ್ರು. ಈತ ಆಗಾಗ ಬಂದು ಆಕೆಯನ್ನು ಮನೆಗೆ ಬಿಡ್ತಾ ಇದ್ದಿದ್ದು, ಮನೆಯಿಂದ ಬೆಳಗ್ಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದು. ಯಾಕಂದರೆ ಈಕೆ ಆ ಸ್ಟೋರ್ಗೆ ಹೋಗ್ತಾ ಇದ್ದಿದ್ದು ಬೆಳಗ್ಗೆ 9 ಗಂಟೆಗೆ, ಅದಾದಮೇಲೆ ಕೆಲಸ ಮುಗಿಸಿ ವಾಪಸ್ ಬರ್ತಾ ಇದ್ದಿದ್ದು ರಾತ್ರಿ 9:30ಕ್ಕೆ. ಸೊ ಹಾಗೆಲ್ಲ ಬೆಳಗ್ಗೆನೂ ಕೂಡ ಆಯ್ತಾ ಡ್ರಾಪ್ ಮಾಡ್ತಾ ಇದ್ದ, ಅಂದರೆ ಅಲ್ಲಿಗೆ ಕೆಲಸ ಮಾಡುವಂಥ ಜಾಗಕ್ಕೆ ಡ್ರಾಪ್ ಮಾಡ್ತಾ ಇದ್ದ, ನೈಟ್ ಕೂಡ ಮನೆಗೆ ಬಂದು ಬಿಡ್ತಾ ಇದ್ದ ಅಂತ ಕೂಡ ಇತ್ತು. ಹಾಗಾಗಿ ಆತನನ್ನು ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಆತ ಹೇಳ್ತಾನೆ, ಹೌದು ನಾವಿಬ್ಬರು ಕ್ಲೋಸ್ ಇದ್ವಿ, ಫ್ರೆಂಡ್ಶಿಪ್ ಇತ್ತು, ಆದರೆ ಕಳೆದ ಒಂದು 6 ತಿಂಗಳಿಂದ ನನಗೆ ಅವ್ರಿಗೂ ಕೂಡ ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ ಅಂತ. ಸೊ ಅಲ್ಲಿಂದ ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ. ಅಲ್ಲಿಂದ ಪೊಲೀಸರಿಗೆ ಗೊತ್ತಾಗೋದು ಈತ ಅಲ್ಲ ಅನ್ನೋದು. ಆಮೇಲೆ ಯಾವಾಗ ಈ ರಂಜನ್ ಆತನ ಸಹೋದರನಿಗೆ ಈತ ಇನ್ಫಾರ್ಮೇಷನ್ ಕೊಟ್ಟು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಆಗ ಇವರು ರಂಜನ್ನ ಜಾಡು ಹಿಡ್ಕೊಂಡು ಹೋಗ್ತಾರೆ, ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಹೋದರು. ಸೊ ಅದಾದಮೇಲೆ ಅಲ್ಲಿ ಹುಡುಕಾಡ್ತಿದ್ದಂಥ ಸಂದರ್ಭದಲ್ಲಿ ಒಡಿಶಾ ಪೊಲೀಸರು ನಿನ್ನೆ ಒಂದು ಮಾಹಿತಿಯನ್ನು ಕರ್ನಾಟಕ ಪೊಲೀಸರಿಗೆ ಕೊಡ್ತಾರೆ. ಈ ರಂಜನ್ ಮುಕ್ತಿ ರಾಯ್ ಏನಿದ್ದಾನೆ, ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ. ಸೊ ಅಲ್ಲಿಗೆ ಕರ್ನಾಟಕ ಪೊಲೀಸರಿಗೆ ಶಾಕ್ ಆಗುತ್ತೆ. ಯಾಕಂದರೆ ಆತನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಹೋಗಿದ್ರು ನಮ್ಮ ಪೊಲೀಸರು, ಸಾಕಷ್ಟು ಹುಡುಕಾಟ ನಡೆಸಿದ್ರು, ಆದರೆ ಎಲ್ಲೂ ಕೂಡ ಈತನ ಜಾಡು ಪತ್ತೆ ಆಗಿರಲಿಲ್ಲ. ಸೊ ನಂತರ ಈತ ಆತ್ಮಹತ್ಯೆ ಮಾಡ್ಕೊಂಡಿರೋದು ಗೊತ್ತಾಗಿದೆ. ಒಡಿಶಾದಲ್ಲಿ ಈತ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ, ಮನೆಗೆ ಬಂದಿದ್ದ ಅನ್ನೋದು ಆರಂಭದಲ್ಲಿ ಗೊತ್ತಾಗಿದೆ. ಪಂಡಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ. ಒಡಿಶಾದ ಭದ್ರಕ್ ಜಿಲ್ಲೆಯ ದುಶಿರಿ ಠಾಣಾ ವ್ಯಾಪ್ತಿಯ ಬೂಯಕಪುರ ಅನ್ನೋದು ಈತನ ಊರು. ನಿನ್ನೆ ಪಂಡಿ ಗ್ರಾಮದ ನಿವಾಸಕ್ಕೆ ಮುಕ್ತಿರಂಜನ್ ಬಂದಿದ್ದ. ಕೆಲ ಕಾಲ ಮನೆಯಲ್ಲಿ ಇದ್ದಂಥ ಮುಕ್ತಿರಂಜನ್ ನಿನ್ನೆ ರಾತ್ರಿ ಹೊತ್ತಿಗೆ ಮನೆಯಿಂದ ಹೊರಗಡೆ ಹೋಗ್ತಾನೆ. ಸ್ಕೂಟಿಯಲ್ಲಿ ತೆರಳಿದ್ದಂಥ ಮುಕ್ತಿರಂಜನ್ ದಾಸ್ ಲ್ಯಾಪ್ಟಾಪನ್ನು ಸ್ಕೂಟಿಯಲ್ಲೇ ಇಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸೊ ನಂತರ ವಿಚಾರ ಗೊತ್ತಾಗಿ ಅಲ್ಲಿನ ಒಡಿಶಾ ಪೊಲೀಸರು ಕರ್ನಾಟಕ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ರಂಜನ್ ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಸಹಜವಾಗಿ ಪ್ರಶ್ನೆ ಇರ್ಬೋದು. ಈತ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದಂಥ ಮಾಲ್ನಲ್ಲಿ ಈತ ಸ್ಟೋರ್ ಮ್ಯಾನೇಜರ್ ಆಗಿದ್ದ. ಸೆಪ್ಟೆಂಬರ್ 3ನೇ ತಾರೀಕು ಈತನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಬೆಂಗಳೂರನ್ನ ಬಿಟ್ಟು ಈತ ಬೇರೆ ಕಡೆ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಯಿತು. ಇನ್ನು ಈ ಕಾಲ್ ಡೀಟೇಲ್ಸನ್ನು ತೆಗೆದು ನೋಡಿದಾಗ, ಮಹಾಲಕ್ಷ್ಮಿಯ ಕಾಲ್ ಡೀಟೇಲ್ಸನ್ನು ತೆಗೆದು ನೋಡಿದಾಗ ಅಲ್ಲಿ ಹೆಚ್ಚು ಕಾಂಟ್ಯಾಕ್ಟ್ನಲ್ಲಿರೋದು ಈತನೇ ಅಂತ ಗೊತ್ತಾಗುತ್ತೆ. ಆಗ ಪೊಲೀಸರಿಗೆ ಇನ್ನೂ ಕೂಡ ಅನುಮಾನ ಹೆಚ್ಚಾಗುತ್ತೆ. ಸೊ ಈತನ ಫೋನ್ ಕಾಲ್ನ ಜಾಡು ಹಿಡಿದು ಪೊಲೀಸರ ಟೀಮ್ ಈ ಒಡಿಶಾ ಪಶ್ಚಿಮ ಬಂಗಾಳ ಈ ಕಡೆ ಹೋಗುತ್ತೆ. ಇನ್ನು ಒಡಿಶಾದ ಭೂನಿಪುರ ಅನ್ನೋ ಗ್ರಾಮದಲ್ಲಿ ಈತ ನೇಣಿಗೆ ಶರಣಾಗಿದ್ದಾನೆ. ಆತ್ಮಹತ್ಯೆಯ ಬಗ್ಗೆ ದಸೂರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಡಿಶಾದ ಭದ್ರಕ್ ಜಿಲ್ಲೆಯ ಊರಿದು. ಇನ್ನು ರಂಜನ್ ಆತ್ಮಹತ್ಯೆ ಸ್ಥಳದಲ್ಲಿ ಡೆತ್ ನೋಟ್ ಕೂಡ ಲಭ್ಯ ಆಗಿದೆ. ಇದರಲ್ಲಿ ತಾನೇ ಕೊಲೆ ಮಾಡಿರುವುದಾಗಿ ಆತ ಒಪ್ಕೊಂಡಿದ್ದಾನೆ. ಒಂದು ಸಣ್ಣ ಡೈರಿಯಲ್ಲಿ ಡೆತ್ ನೋಟನ್ನು ಬರೆದಿಟ್ಟಿರುವಂಥ ರಂಜನ್, ಸೆಪ್ಟೆಂಬರ್ 3ರಂದು ವೈಯಕ್ತಿಕ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ಜಗಳ ಆಗಿತ್ತು, ಈ ವೇಳೆ ನನಗೆ ಹೊಡೆದಿದ್ದಕ್ಕೆ ಕೊಲೆ ಮಾಡಿದ್ದೆ ಅಂತ ಡೆತ್ ನೋಟ್ನಲ್ಲಿ ಆತ ತಿಳಿಸಿದ್ದಾನೆ. ಹಾಗಾಗಿ ಡೆತ್ ನೋಟಿಂದ ಬಹುತೇಕ ಈಗ ಖಚಿತ ಆಗಿರೋದು ಆತನೇ ಕೊಲೆ ಮಾಡಿದ್ದಾನೆ ಅಂತ. ಸೊ ಇಲ್ಲಿ ಇರುವಂಥ ವಿಚಾರ ಅಂತಂದರೆ, ಈ ಅಶ್ರಫ್ ಏನಿದ್ದಾನೆ, ಯಾವಾಗ ಈ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ, ಈ ವಿಚಾರ ಈ ರಂಜನಿಗೆ ಗೊತ್ತಾಗುತ್ತೆ. ಯಾರವನು, ಯಾಕೆ ನಿನ್ನನ್ನು ಡ್ರಾಪ್ ಮಾಡ್ತಾ ಇದ್ದಾನೆ, ಏನು ಇಬ್ಬರ ನಡುವೆ ಏನಿರೋದು ಅಂತ ಪ್ರಶ್ನೆ ಮಾಡಿದಾಗ ಆಗ ಇಬ್ಬರ ನಡುವೆ ಚರ್ಚೆ ಆಗಿರುತ್ತೆ. ಅಂದರೆ ಆತ ನನ್ನ ಫ್ರೆಂಡ್ ಅಂತ ಹೇಳಿರ್ಬೋದು, ಕ್ಲೋಸ್ ಅಂತ ಹೇಳಿರ್ಬೋದು. ಆಗ ಸಹಜವಾಗಿ ಏನು ಇಬ್ಬರು ಕೂಡ ಪ್ರೀತಿಯಲ್ಲಿದ್ದರು ಇವರು, ರಂಜನ್ ಮತ್ತು ಮಹಾಲಕ್ಷ್ಮಿ. ಸೊ ಅದಾದಮೇಲೆ ಇಬ್ಬರ ನಡುವೆ ಒಂದಷ್ಟು ಜಗಳ ಈ ಅಶ್ರಫ್ ವಿಚಾರದಲ್ಲೇ ಆರಂಭ ಆಗುತ್ತೆ. ನಂತರ ಬೇರೆ ಬೇರೆ ಆಯಾಮಕ್ಕೆ ಹೋಗಿ ಈ ಕೊಲೆ ಆಗುವಂಥ ಮಟ್ಟಕ್ಕೆ ಬಂದಿದೆ ಅಂತ. ಸೊ ಹಂತಕನ ಡೆತ್ ನೋಟ್ನಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ನೆನ್ನೆ ಅಷ್ಟೇ ನೇಣು ಬಿಗಿದುಕೊಂಡು ಆರೋಪಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಸೊ ಈ ಡೈರಿಯಲ್ಲಿ 3ರಂದು ಪ್ರೇಯಸಿ ಮಹಾಲಕ್ಷ್ಮಿಯನ್ನು ನಾನು ಹತ್ಯೆಗೈದಿದ್ದೀನಿ, ಆಕೆಯ ಮನೆಗೆ ನಾನು ಹೋಗಿದ್ದೆ 3ನೇ ತಾರೀಕು, ವೈಯಕ್ತಿಕ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ಜಗಳ ಆಯಿತು, ಆಗ ಆಕೆ ನನ್ನ ಮೇಲೆ ಹಲ್ಲೆ ಮಾಡೋಕೆ ಬಂದಳು, ನನಗೂ ಕೂಡ ಕೋಪ ಬಂತು, ಕೋಪಗೊಂಡು ನಾನು ಆಕೆಯನ್ನು ಕೊಂದಿರೋದು ಹೌದು, ನಾನು 50 ಅಲ್ಲ 59 ಪೀಸನ್ನು ಮಾಡಿದ್ದೆ ಅಂತ ಕೂಡ ಆತ ಹೇಳಿದ್ದಾನೆ. ಅದಾದಮೇಲೆ ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ದೇಹದ ತುಂಡುಗಳನ್ನು ಫ್ರಿಡ್ಜ್ನಲ್ಲಿ ಇರಿಸಿದ್ದೆ, ಆಕೆಯ ವರ್ತನೆಯಿಂದ ನಾನು ಬೇಸತ್ತು ಈ ಕೃತ್ಯವನ್ನು ಎಸಗಿದ್ದೇನೆ ಅಂತ ಡೆತ್ ನೋಟ್ನಲ್ಲಿ ಕೊಲೆಯ ಬಗ್ಗೆ ಮುಕ್ತಿ ರಂಜನ್ ವಿವರಿಸಿದ್ದಾನೆ. ಸೊ ಮಹಾಲಕ್ಷ್ಮಿ ಕೊಲೆಯ ಬಗ್ಗೆ ಆತ ತಿಳಿಸಿರೋದು ಅಷ್ಟೇ ಅಲ್ಲ, ಜೊತೆಗೆ ಈ ಬಂಧನ ಆಗುವಂಥ ಭೀತಿ, ಯಾವಾಗ ಕರ್ನಾಟಕ ಪೊಲೀಸರು ಅವನನ್ನು ಹುಡುಕ್ತಿದ್ದಾರೆ ಅಂತ ಗೊತ್ತಾಯಿತು, ಆಗ ಮೇ ಬಿ ಬಂಧನ ಆಗುವಂಥ ಭೀತಿಯಲ್ಲಿ ನಾನು ಪೊಲೀಸರ ಕೈಗೆ ಲಾಕ್ ಆಗ್ತೀನಿ ಅನ್ನೋ ಭಯದಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಒಂದು ಸಾಧ್ಯತೆ ಇದೆ.
ಇದು ಸದ್ಯಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂಥ ಬಿಗ್ ಅಪ್ಡೇಟ್. ರಂಜನ್ ಇನ್ನೂ ಕೂಡ ಶಂಕಿತ ಆರೋಪಿ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಈತ ಯಾಕೆ, ಏನು, ಯಾವ ಕಾರಣಕ್ಕೆ ಇಷ್ಟು 59 ತುಂಡುಗಳನ್ನಾಗಿ ಮಾಡುವಂಥ ಭೀಕರತೆ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಸಹಜವಾಗಿ ಪ್ರಶ್ನೆ ಇದೆ. ಸೊ ಇದಾಗಿತ್ತು ಮಹಾಲಕ್ಷ್ಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.